ಕರ್ತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಬಲವಾಗಿರುವ ಹಾಗೆ ಯೆಶಾಯ ಪ್ರವಾದನೆ ಗ್ರಂಥ 50ನೇ ಅಧ್ಯಾಯದ 7ನೇ ವಚನ. 50ನೇ ಅಧ್ಯಾಯದ 7ನೇ ವಚನ. ಆತ್ಮೀಯ ದೇವಜನರೇ, ನಾವೆಲ್ಲರೂ ಸಹ ಕೇಳಿಸಿಕೊಳ್ಳುವಂತವರಾಗೋಣ. ಕರ್ತನಾದ ಯೆಹೋವನು ನನಗೆ ಸಹಾಯ ಮಾಡುವನು. ಆದ ಕಾರಣ ನಾನು ನಾಚಿಕೆಯಿಂದ ಕೊರಗಲಿಲ್ಲ. ನನ್ನ ಮುಖವನ್ನು ಕಗ್ಗಲ್ಲಿನಂತೆ ಗಟ್ಟಿ ಮಾಡಿಕೊಂಡಿದ್ದೇನೆ. ಆಶಾಭಂಗ ಪಡಲಾರೆನೆಂದು ನನಗೆ ಗೊತ್ತು. ಯೇಸುವಿನ ನಾಮದಲ್ಲಿ ದೇವರು ಇವತ್ತು ನಿನ್ನ ಸಂಗಡ ಮಾತನಾಡುತ್ತಿರುವಂತಹ ಸಂಗತಿ ಏನು ಗೊತ್ತಾ ಪ್ರೀತಿಯುಳ್ಳ ದೇವಜನರೇ? ನಿನ್ನ ದೇವರು ನಿನ್ನ ಸಹಾಯಕನಾಗಿದ್ದಾನೆ. ಎಷ್ಟು ಜನ ನಂಬುತ್ತೀರಿ ನನ್ನ ದೇವರು ನನಗೆ ಸಹಾಯಕನಾಗಿದ್ದಾನೆ? ಎಂಥ ಪರಿಸ್ಥಿತಿನಲ್ಲಿಯೂ ಸದಾ ನನ್ನನ್ನು ಆತನು ಬಿಟ್ಟುಕೊಡೋದಿಲ್ಲ. ಎಂಥ ಅವಮಾನದ ಮಧ್ಯದಲ್ಲೂ ಸದಾ ನನ್ನನ್ನು ದೂರ ಮಾಡೋದಿಲ್ಲ. ಎಂಥ ಕೀಳಾದ ಪರಿಸ್ಥಿತಿನಲ್ಲೂ ಸದಾ ನನ್ನನ್ನು ಆತನು ಬಿಟ್ಟು ಹೋಗೋದಿಲ್ಲ. ಎಂಥ ಹೀನಾಯವಾದಂಥ ತಡೆಗಳು ನನ್ನ ವಿರುದ್ಧವಾಗಿ ಬಂದರೂ ಸದಾ ನನ್ನ ದೇವರು ನನಗೆ ಸಹಾಯ ಮಾಡುತ್ತಾನೆ ಎನ್ನುವಂಥವರು ಮಾತ್ರ ಗಟ್ಟಿಯಾಗಿ ಹಲ್ಲೆಲೂಯಾ ಎಂಬುದಾಗಿ ಹೇಳೋಣ. ಮಾನವನ ಜೀವಿತದಲ್ಲಿ ಪ್ರೀತಿಯುಳ್ಳ ದೇವಜನರೇ, ಸಹಾಯ, ಸಮೃದ್ಧಿ, ಎಲ್ಲಾ ವಿಧವಾದಂತ ಆದರಣೆ, ಆಶೀರ್ವಾದ ದೇವರಿಂದಲೇ ಬರ್ತದೆ. ದೇವರೇ ಅದಕ್ಕೆ ಕಾರಣನಾಗಿದ್ದಾನೆ. ಆದರೆ ಮನುಷ್ಯರು ಏನ್ ಮಾಡ್ತಾರೆ ಗೊತ್ತಾ? ನಾಕೆ ಸ್ತೋತ್ರ ಹಾಕಲಿ, ಸಹಾಯಕ್ಕಾಗಿ ಅನಿಸ್ತಾರೆ, ಸಹಾಯಕ್ಕಾಗಿ ಕಿರಿಚುತ್ತಾರೆ, ಸಹಾಯಕ್ಕಾಗಿ ಅವರಿವರ ಹತ್ರ ಬೇಡೋದಕ್ಕೆ ಹೋಗ್ತಾರೆ. ಇವತ್ತು ಪ್ರವಾದನಯುಕ್ತವಾಗಿ ದೇವರು ನಮ್ಮ ಸಂಗಡ ಮಾತನಾಡುತ್ತಿರುವಂತಹ ಸಂಗತಿಯನ್ನು ಗೊತ್ತಾ? ದೇವರ ಮಗುವೆ, ನೀನು ಎಲ್ಲಿ ಲಜ್ಜೆಗೆಟ್ಟಿ, ಎಲ್ಲಿ ಅವಮಾನ ಹೊಂದಿ, ಎಲ್ಲಿ ಕಣ್ಣೀರನ್ನು ಸುರಿಸಿ, ಎಲ್ಲಿ ವೇದನೆಯನ್ನು ಅನುಭವಿಸಿ, ಯಾರಿಂದ ನೀನು ತಿರಸ್ಕರಿಸಲ್ಪಟ್ಟು, ಯಾವ ವಿಧವಾದಂತ ಬಂಧನದಿಂದ ನಿನ್ನನ್ನ ನಾಚಿಕೆಗೆ ಈಡು ಮಾಡಿರುವಂತಹ ಸಂಗತಿಗಳು ಇದ್ದಾವೋ, ಆ ನಾಚಿಕೆಯ ಆ ಸ್ಥಳಗಳಿಂದ ನಿನ್ನನ್ನ ನಾನು ಮೇಲಕ್ಕೆತ್ತಿ ಸಹಾಯ ಮಾಡುವ ದೇವರಾಗಿದ್ದೇನೆ ಎಂಬುದಾಗಿ ನೀವು ನಿಮ್ಮ ಜೀವಿತದಲ್ಲಿ ಯಾವಾಗ ದೇವರ ವಾಕ್ಯ ಬರುತ್ತೋ, ಆ ವಾಕ್ಯ ಬರುವಾಗ ನಿಮ್ಮ ಆತ್ಮ ದೇವರೊಟ್ಟಿಗೆ ಒಂದಾಗುವಾಗ, ನಿಮ್ಮ ಆತ್ಮ ದೇವರ ಆ ನಾಮದಲ್ಲಿ ಒಂದಾಗುವಾಗ ನೀವು ಸುಮ್ಮನೆ ಕುತ್ಕೊಳ್ಳೋದಿಲ್ಲ, ಎದ್ದು ಕಿರಿಸ್ತೀರಿ, ಕೊಳದಾಡ್ತೀರಿ. ನನ್ನ ದೇವರು ನನಗೆ ಸಹಾಯಕನಾಗಿದ್ದಾನೆ ಅಂದರೆ, ನನ್ನ ದೇವರು ನನಗೆ ಸಹಾಯಕನಾಗಿದ್ದಾನೆ ಅಂದರೆ ಅದಕ್ಕಿಂತ ದೊಡ್ಡ ಶಕ್ತಿ ಪ್ರಪಂಚದಲ್ಲಿ ಯಾವುದಿದೆ ರೀ? ಇಲ್ಲಿ ಭಕ್ತನು ಹೇಳ್ತಿರುವಂತಹ ಸಂಗತಿಯನ್ನು ಗೊತ್ತಾ? ಆತನೇ ನನ್ನನ್ನ ಸಹಾಯ ಮಾಡುತ್ತೇನೆ ಎಂಬುದಾಗಿ ಹೇಳಿರೋದ್ರಿಂದ ನಾನು ಯಾವತ್ತೂ ಸದಾ ನಾಚಿಕೆಗೆ ಒಳಗಾಗಲಿಲ್ಲ. ಯಾವುದಕ್ಕೆ ಒಳಗಾಗಲಿಲ್ಲ? ನಾಚಿಕೆಗೆ ಒಳಗಾಗಲಿಲ್ಲ. ನಿಮ್ಮನ್ನ ನೀವೇ ಪರಾಮರ್ಶಿಸಿ ನೋಡ್ಕೊಳ್ರಿ. ನಿಮ್ಮನ್ನ ಜನರು ಎಷ್ಟು ಕೆಟ್ಟ ಮಾತನಾಡಿದರು, ಎಷ್ಟು ಕೀಳಾಗಿ ನೋಡಿದರು. ಇವರು ಇಂಥ ದೇವರನ್ನ ಆರಾಧನೆ ಮಾಡೋದಕ್ಕೆ ಹೋಗ್ತಿದ್ದಾರೆ, ಇಂಥ ಕೀಳಾದ ಮನುಷ್ಯರ ಬಳಿನಲ್ಲಿ ಹೋಗ್ತಾ ಇದ್ದಾರೆ. ಇವರಿಗೆ ಯಾರು ಸಿಗಲಿಲ್ವಾ? ಇವರಿಗೆ ಯಾರು ದಿಕ್ಕಿಲ್ವಾ? ಅಯ್ಯೋ, ಇವ್ರ ಮುಖ ನೋಡ್ರಿ ಹೆಂಗಿದೆ. ನಿನ್ನ ಮುಖ ನೋಡೋದಕ್ಕೋಸ್ಕರ ನಾಚಿಕೆ ಪಟ್ಟವರ ಎದುರಿನಲ್ಲಿ ಇವತ್ತು ನಿನ್ನ ತಲೆ ಎತ್ತುವಂತೆ ಮಾಡಿದಂತ ಆತನ ಕೃಪೆಗಾಗಿ ಒಂದು ದೊಡ್ಡ ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಆತನ ಕೃಪೆಗಾಗಿ ದೇವರಿಗೆ ನಾವು ಸ್ತೋತ್ರ ಮಾಡುವಂತವರಾಗೋಣ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಹೃದಯದಲ್ಲಿ ಯಾವಾಗಲೂ ಸದಾ ಒಂದು ಧೈರ್ಯ, ಒಂದು ಆದರಣೆ, ಒಂದು ಬಲ, ಒಂದು ಉನ್ನತವಾದಂತ ನಂಬಿಕೆ ನಮ್ಮ ಒಳಗಡೆ ಇರಬೇಕು. ಈ ಪ್ರಪಂಚದಲ್ಲಿ ಯಾರು ಕೈ ಬಿಟ್ರು ನನ್ನ ದೇವರು ಮಾತ್ರ ಕೈ ಬಿಡೋದಿಲ್ಲ ಎಂಬುದಾಗಿ, ಯಾರ ಸಹಾಯ ಮಾಡದೆ ಹೋದ್ರೂ ಸಹ ನನ್ನ ದೇವರು ಮಾತ್ರ ನನ್ನನ್ನ ಮರೆಯೋದಿಲ್ಲ ಎಂಬುದಾಗಿ, ನನ್ನನ್ನ ಬಿಟ್ಟು ಆತನು ಎಂದೂ ಅಗಲೋದಿಲ್ಲ ಎಂಬುದಾಗಿ, ನನ್ನನ್ನ ಬಿಟ್ಟು ಆತನು ಎಂದೂ ದೂರಾಗೋದಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇವತ್ತು ಈ ಅವಮಾನ,
ಈ ನಾಚಿಕೆ ಎನ್ನುವಂತ ಸಂಗತಿಗಳು ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ಬರಬೇಕು. ವಿರೋಧಿಗಳು ಎದ್ದೇಳಲ್ಪಡಬೇಕು, ಅವಮಾನಿಸುವವರು ಎದ್ದೇಳಲ್ಪಡಬೇಕು. ನಮ್ಮನ್ನ ಕೀಳಾಗಿ ನೋಡುವಂತಹ ಜನಾಂಗ, ನಮ್ಮನ್ನ ಕೀಳಾಗಿ ನೋಡುವಂತಹ ವ್ಯಕ್ತಿಗಳು ಎದ್ದೇಳಲ್ಪಡಬೇಕು. ನಮ್ಮನ್ನ ಯಾವಾಗಲೂ ಸದಾ ಪ್ರೋತ್ಸಾಹಿಸುವಂತವರು, ಬಲಪಡಿಸುವಂತವರು, ಚೆನ್ನಾಗಿದೆಯಾ ಅನ್ನುವಂಥವರು, ನೀನು ಒಳ್ಳೆಯವಳು ಅಂತ ಅನ್ನೋರಿಗಿಂತಲೂ ಸಹ ನನ್ನ ವೈಯಕ್ತಿಕವಾದಂತಹ ಬದುಕಿನಲ್ಲಿ ನನ್ನನ್ನು ಯಾರು ಅವಮಾನ ಪಡಿಸ್ತಾರೆ, ನನ್ನ ಯಾರು ನಾಚಿಕೆ ಪಡಿಸ್ತಾರೆ, ನನ್ನ ಯಾರು ಕೀಳಾಗಿ ನೋಡ್ತಾರೆ, ಯಾರು ನನ್ನನ್ನು ಅಯ್ಯೋ ಇವನು ವೇಸ್ಟ್ ಪ್ರಾಡಕ್ಟ್ ಎಂಬುದಾಗಿ ಹೇಳ್ತಾರೆ, ಅವ್ರಿಗಾಗಿ ನಾನು ಎದುರು ನೋಡ್ತಾನೆ ಇರ್ತೇನೆ, ಅವ್ರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತಾನೆ ಇರ್ತೇನೆ. ಪ್ರೀತಿಯುಳ್ಳ ದೇವಚಂದ್ರ, ಯಾಕೆ ಗೊತ್ತಾ ಪಾಸ್ಟರ್, ಇದೆಲ್ಲ ನಿಮಗೆ ಬೇಕಾ? ಬೇಕು. ಯಾಕೆ ಅಂತ ಹೇಳಿದರೆ, ಯಾರು ನನ್ನನ್ನು ಆ ರೀತಿಯಾಗಿ ನಾಚಿಕೆ ಗೇಳಿನ ತನಕ್ಕೆ ಒಳಗಪಡಿಸಿದರೋ, ಯಾರು ನನ್ನನ್ನು ಅವಮಾನ ಮಾಡಿದರೋ, ಅವರ ಮುಂದೆ ನನ್ನ ದೇವರ ಕಾರ್ಯವನ್ನು ಪ್ರಕಟಿಸುವುದಕ್ಕಾಗಿ, ಅವರ ಮುಂದೆ ನನ್ನ ದೇವರ ಮಹಿಮೆಯ ಪ್ರಭಾವವನ್ನು ಪ್ರಕಟಿಸುವುದಕ್ಕಾಗಿ ಅಂದುಕೊಳ್ತಾರೆ ಜನ. ಇವನಿಂದ ಏನಾಗಲ್ಲ, ಇವನು ಬದುಕಲ್ಲ, ಇವನು ಉಳಿಯಲ್ಲ, ಇವನ ಕತೆ ಮುಗಿದೋಯ್ತು, ಇವನ ಹತ್ರ ದುಡ್ಡಿಲ್ಲ, ಇವನ ಹತ್ರ ಏನಿಲ್ಲ ಎಂಬುದಾಗಿ. ಆದರೆ ಮಂಕುದಿನೆಗಳವರು, ಏಯ್ ಹುಚ್ಚು ಮುಖದವನೇ ಕೇಳು, ಏನು ಇಲ್ಲದೆ ಇರಬಹುದು, ಆದ್ರೆ ಇರುವಾತನೇ ನನ್ನ ಒಳಗಡೆ ಇದ್ದಾನೆ, ಮಾರ್ಪಡದಾತನು ನನ್ನ ಒಳಗಡೆ ಇದ್ದಾನೆ. ಬದಲಾಗದ ದೇವರು ನನ್ನ ಸಹಾಯಕ್ಕೆ ಯಾವಾಗಲೂ ನಿಂತುಕೊಂಡಿದ್ದಾನೆ. ಇಲ್ಲ ಅನ್ನೋದೇ ನನ್ನಪ್ಪನ ಬಳಿನಲ್ಲಿ ಇಲ್ಲವೇ ಇಲ್ಲ. ಅದು ನಿನಗೆ ಸೀಮಿತವಾದದು, ನಿನಗೆ ಸೀಮಿತವಾದದು. ನನ್ನಪ್ಪನ ಬಳಿನಲ್ಲಿ ಇಲ್ಲದೆ ಇರುವಂಥದ್ದು ಒಂದೂ ಇಲ್ಲ, ಇಲ್ಲದೆ ಇರುವಂಥದ್ದು ಒಂದೂ ಇಲ್ಲ. ಇವತ್ತು ನಾನು ನಿಮಗೆ ಹೇಳ್ತೇನೆ, ನಿಮ್ಮ ಮಗಳ ವಿಷಯದಲ್ಲಿ ಅಯ್ಯೋ ಎಷ್ಟು ದಿನ ಆಯ್ತು, 5 ವರ್ಷ ಆಯ್ತು, 10 ವರ್ಷ ಆಯ್ತು, ಮಕ್ಕಳಾಗಲಿಲ್ಲ ಎನ್ನುವಂತ ಮಾತುಗಳ ಅವಮಾನ ಒಂದು ವೇಳೆ ನಿಮ್ಮನ್ನ ಆವರಿಸಿರುವುದಾದರೆ, ನಿಮ್ಮ ಮಕ್ಕಳ ವಿವಾಹವಾಗಲಿಲ್ಲ ಎನ್ನುವಂತ ಅವಮಾನ ನಿಮ್ಮನ್ನ ಮೇಲೆ ಮೇಲೆ ಒತ್ತಿ ಒತ್ತಿ ಬರುತ್ತಾ ಇರುವುದಾದ್ರೆ, ಅಯ್ಯೋ ನೀನ್ ಮನೆಯೇ ಕಟ್ಟಲಿಲ್ವಾ, ಆ ಗುಡಿಸಲಲ್ಲಿ ಎಷ್ಟು ದಿನ ಇರ್ತೀಯ ಎನ್ನುವಂತ ಆ ಅವಮಾನದ ಮಾತುಗಳು ನಿನ್ನನ್ನು ಹೆಮ್ಮೆಟ್ಟಿಸ್ತಾ ಇರುವುದಾದರೆ, ಒಂದು ವೇಳೆ ಸಾಲ ಸಂಕಷ್ಟದಿಂದ ನಿನ್ನ ಬದುಕಿನಲ್ಲಿ ಅನೇಕ ಜನರು ಕೀಳಾಗಿ ನಿನ್ನನ್ನು ಮಾತನಾಡ್ತಾ ಇರುವುದಾದರೆ, ನಾಚಿಕೆಯಿಂದ ಒಂದು ವೇಳೆ ನಿನ್ನ ತಲೆ ಅವರ ನೋಡುವಾಗಲ ಇದಕ್ಕಾಗಿ ಇವರಿದ್ದಾರ, ಇದಕ್ಕಾಗಿಯೇ ಬರ್ತಾರೆ ಎಂಬುದಾಗಿ ನೀವು ಭಯಪಡುವುದಾದರೆ, ಅತಿ ಶೀಘ್ರದಲ್ಲಿ ಯೇಸುವಿನ ನಾಮದಲ್ಲಿ ಎಲ್ಲಿ ನಾಚಿಕೆಯಿಂದ ನಿನ್ನ ತಲೆ ತಗ್ಸಿದೆಯೋ ಅದೇ ಸ್ಥಳದಲ್ಲಿ ನಿನ್ನನ್ನು, ನಿನ್ನ ಕುಟುಂಬ, ನಿನ್ನ ಮಕ್ಕಳನ್ನು ಅದ್ಭುತವಾದಂಥ ರೀತಿಯಲ್ಲಿ ದೇವರು ತಂದು ನಿಲ್ಲಿಸಿ ಅವರಿಗೆ ಸಾಕ್ಷಿ ಕೊಡುತ್ತಾನೆ, ಅವರಿಗೆ ಸಾಕ್ಷಿ ಕೊಡುವ ಹಾಗೆ ಮಾಡ್ತಾನೆ. ಅವರು ಮತ್ತೆ ತಿರುಗಿ ನಿನ್ನನ್ನು ನೋಡುವಾಗ ಇದೇ ವರ್ಷದಲ್ಲಿ ನಿನ್ನನ್ನು ತಿರುಗಿ ನೋಡುವಂಥ ಸಂದರ್ಭದಲ್ಲಿ, ಓ ಇವನು ಸಾಮಾನ್ಯವಾದಂಥ ವ್ಯಕ್ತಿಯಲ್ಲಪ್ಪ, ಇವನಿಗೆ ಏನು ಅನ್ಕೊಂಡಿದ್ದೀವಿ ನಾವು, ಆದರೆ ಇವನ ಪರವಾಗಿ ದೇವರಿದ್ದಾನೆ, ಇವನ ದೇವರು ಕಾರ್ಯವನ್ನು ಮಾಡ್ತಾ ಇದ್ದಾನೆ, ಇವನ ದೇವರು ದೊಡ್ಡವನೆಂಬುದಾಗಿ ಹೇಳುವಂತ ದಿನ ಬರ್ತದೆ. ಪ್ರೀತಿಯುಳ್ಳ ದೇವರೇ, ಹೇಳುವಂತ ದಿನ ಬರ್ತದೆ. ಆದರೆ ನಿನ್ನ ಬದುಕಿನಲ್ಲಿ, ನಿನ್ನ ಆತ್ಮಿಕತೆ ಜೀವಿತದಲ್ಲಿ ನೀನು ಒಂದನ್ನು ಬರೆದಿಟ್ಟುಕೊಳ್ಬೇಕು, ನನ್ನ ದೇವರು ಯಾವತ್ತೂ ಸದಾ ನನಗೆ ಸಹಾಯಕನಾಗಿದ್ದಾನೆ. ಗಟ್ಟಿಯಾಗಿ ಹೇಳೋಣ, ನನ್ನ ದೇವರು ಯಾವತ್ತು ನನಗೆ ಸಹಾಯಕನಾಗಿದ್ದಾನೆ. ದೇವರ ಆಲಿಕೆ ಬರುವಂತ ಸಂದರ್ಭದಲ್ಲಿ ನಿಮ್ಮ ಮುಖಗಳನ್ನು ನೋಡುವಂತ ವೇಳೆಯಲ್ಲಿ ತುಂಬಾ ವೇದನೆ, ನೋವನ್ನು ಅನುಭವಿಸಿಕೊಂಡು ಬರ್ತಾ ಇರ್ತೀರಿ. ದೇವರ ಮಕ್ಕಳು ಅನ್ನೋದಕ್ಕೆ ಗುರುತೇನು ಗೊತ್ತಾ? ದೇವರ ಆಲಯಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಅವರ ಮುಖದ ಆ ವೈಭವತೆ, ಅವರ ಡ್ರೆಸ್ ಕೋಡ್ಗಳು, ಅವರು ನಡೆದಾಡುವಂತ ನಡಿಗೆ, ಅವರು ದೇವರ ಮಂದಿರಕ್ಕೆ ಬಂದು ಮೊಣಕಾಲುವಂತ ರೀತಿ ಇದೆಯಲ್ಲ, ಒಂದು ದೊಡ್ಡ ಬಿಡುಗಡೆಯನ್ನು ಹೊಂದಿದಂತ ವ್ಯಕ್ತಿಗಳು ಸಂತೋಷವಾಗಿ ಸ್ವತಂತ್ರವಾಗಿ ಹಾಡುತ್ತಾ, ಒಬ್ಬ ತಾಯಿ ಅಥವಾ ತಂದೆಯನ್ನ ತನ್ನ ಮಕ್ಕಳು ಎದುರು ನೋಡುವಂತ ರೀತಿ ಹೇಗಿರ್ತದೆ ಗೊತ್ತಾ? ಎಕ್ಸಾಂಪಲ್ ಆಗಿ ಹೇಳ್ತಾರೆ ಪ್ರೀತಿಯುಳ್ಳ ದೇವರೇ,
ಬೆಳಗಿಂದ ಸಂಜೆ ತನಕ ಹಸು ಅಡವಿಗೆ ಹೋಗಿರ್ತದೆ ಹುಲ್ಲು ಮೇಯೋದಕ್ಕೆ. ಸಂಜೆ 5 ಗಂಟೆ ಆಗುತ್ತಲೇ ಅದು ತನ್ನ ಉತ್ಸುಕತೆಯಿಂದ ಬರುತ್ತಿರುವಂತಹ ಸಂದರ್ಭದಲ್ಲಿ ಸಡ್ಡನ್ನಾಗಿ ಆ ಯಜಮಾನ ಏನ್ ಮಾಡ್ತಾನೆ ಗೊತ್ತಾ, ತನ್ನ ಕರುವನ್ನು ಬಿಡ್ತಾನೆ. ಕರುವನ್ನ ಹಿಡಿದುಕೊಳ್ಳೋದಕ್ಕೆ ಯಜಮಾನಿಗೆ ಆಗಲ್ಲ. ಆಗತ್ತಾ? ಎಷ್ಟೆಷ್ಟು ಎತ್ತರ ಎಗರಿ 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 ಅದು ಹೋಗಿ ಎಲ್ಲಿ ಸೇರ್ತದೆ ಗೊತ್ತಾ? ತಾಯಿ ಮಡಿಲನ್ನ ಸೇರುತ್ತದೆ. ಚಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಅದು ಸಪ್ಪೆ ಮೋರೆ ಹಾಕೊಂಡು ಬರ್ತದ? ಅಳುತ್ತಾ ಬರುತ್ತದ? ಹೇಗೆ ಬರ್ತದೆ? ಕುಣಿಯುತ್ತ ಜಿಗಿಯುತ್ತ. ಆ ಸಂಭ್ರಮನ ಕಣ್ಣಿಂದ ನೋಡೋದಕ್ಕೆ ಒಂದು ಚಂದ. ಪ್ರೀತಿಯುಳ್ಳ ದೇವಜನರೇ, ನಿನಗೆ ಇವತ್ತು ನಾನು ಹೇಳುತ್ತೇನೆ, ನೀನು ಯಾವತ್ತೂ ಸದಾ ಸಪ್ಪೆ ಮೋರೆ ಹಾಕಿಕೊಂಡು ದೇವರ ಮಂದಿರಕ್ಕೆ ಬರಬೇಡ. ಆಲ್ರೆಡಿ ದೇವರು ನಿನಗೆ ಸಹಾಯಕನಿದ್ದಾನೆ. ಆಲ್ರೆಡಿ ನಿನಗೆ ರಕ್ಷಕನಾಗಿರುವ ದೇವರು ನಿನಗೆ ಎಲ್ಲ ಬಲವನ್ನು ಕೊಟ್ಟಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ದೇವರ ವಾಕ್ಯದ ಮೂಲಕವಾಗಿ ನಿನ್ನನ್ನು ಉತ್ತೇಜನ ಪಡಿಸ್ತಾ ಇದ್ದೇನೆ. ಪ್ರೀತಿಯುಳ್ಳ ದೇವರ ಮಗುವೆ, ಒಂದು ವೇಳೆ ನೀನು ಸಪ್ಪೆ ಮೋರೆ ಹಾಕಿಕೊಂಡು ಇವತ್ತು ದೇವರ ಮಂದಿರಕ್ಕೆ ಬರುವುದಾದರೂ, ಈ ದೇವರ ಮಂದಿರವನ್ನು ದಾಟಿ ಹೋಗುವ ನಂತರ ನಾಮಕ್ಕೆ ಸ್ತೋತ್ರ, ನಿನ್ನ ಮುಖ ಪ್ರಕಾಶಮಾನದಿಂದ ದೇವರು ತುಂಬುವಂತವನಾಗಿದ್ದಾನೆ. ಹನ್ನಾಳ ಜೀವಿತವನ್ನು ಗಮನಿಸುವಂತ ಸಂದರ್ಭದಲ್ಲಿ ಪ್ರತಿದಿನ ಅವಳಿಗೆ ನಾಚಿಕೆಯ ಗುರುತಿನಲ್ಲಿ ನೋಯಿಸ್ತಾ ಇದ್ಲು ತನ್ನ ಸ್ವಂತ ತಂಗಿನೇ. ಎಷ್ಟು ಅವಮಾನ, ಎಷ್ಟು ವೇದನೆ. ಬೈಬಲ್ ಹೇಳ್ತದೆ, ಅವಳು ದೇವರ ಮಂದಿರಕ್ಕೆ ಬಂದಂತ ಸಂದರ್ಭದಲ್ಲಿ ಅವಳ ಮುಖ ಹೇಗಿತ್ತಂತೆ? ವೇದನೆಯಿಂದ ತುಂಬಿತಂತೆ. ಹೇಗೆ ತುಂಬಿತು? ನೋವಿನಿಂದ ತುಂಬಿತ್ತು. ಆ ವೇದನೆ, ನೋವಿದೆಯಲ್ಲ, ದೇವರ ಮಂದಿರದ ಒಳಗಡೆ ಪ್ರವೇಶ ಮಾಡಿ ಕಣ್ಣೀರಿನಿಂದ ಆ ವೇದನೆಯನ್ನು ದೇವರ ಬಳಿನಲ್ಲಿ ಇಟ್ಟು ಮತ್ತೆ ತಿರುಗಿ ಹೋಗುವಂತ ಸಂದರ್ಭದಲ್ಲಿ ಅವಳ ಜೀವಿತ ಕಾಲವೆಲ್ಲ ಅವಳು ವೇದನೆಯನ್ನ, ಅವಳ ಮನಸ್ಸು ನೋವನ್ನ ಅನುಭವಿಸಲೇ ಇಲ್ಲಂತೆ. ಕರಗಳನ್ನು ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಇವತ್ತು ದೇವರ ಮಂದಿರದಲ್ಲಿ ವೇದನೆಯಿಂದ ಬಂದಿರುವಂತಹ, ದುಃಖದಿಂದ ಬಂದಿರುವಂತಹ ಗಂಡನ ವಿಷಯದಲ್ಲಿ, ಹೆಂಡತಿ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ, ಸಮಾಜದ ವಿಷಯದಲ್ಲಿ, ಆಸ್ತಿ ವಿಷಯದಲ್ಲಿ ಒಂದು ವೇಳೆ ಕಣ್ಣೀರಿನಿಂದ ಬಂದು ದೇವರ ಮಂದಿರದಲ್ಲಿ ನೀನು ಕೂತ್ಕೊಂಡಿರುವುದಾದ್ರೆ, ದೇವರು ನಿನಗೆ ಪ್ರವಾದನ ಯುಕ್ತವಾಗಿ ಹೇಳ್ತಿರುವಂತ ಸಂಗತಿ ಏನು ಗೊತ್ತಾ? ಇಂದಿನಿಂದ ನಿನ್ನ ಮುಖ ಯಾವತ್ತೂ ಸದಾ ವೇದನೆಯಿಂದ ತುಂಬಿರೋದಿಲ್ಲ. ನಿನ್ನ ಮುಖ ವೇದನೆಯಿಂದ ತುಂಬಿರೋದಿಲ್ಲ. ನಿನ್ನ ಮನಸ್ಸು ನೋವಿನಿಂದ ತುಂಬಿರೋದಿಲ್ಲ. ಯಾಕೆಂದ್ರೆ ನೀನು ಬಂದಿರುವಂತ ಆ ಸನ್ನಿಧಾನ ಅದು ದೇವರ ಸನ್ನಿಧಾನ. ಆ ಸನ್ನಿಧಾನ ದೇವರ ಸಹಾಯ ಮಾಡುವಂತ ಸನ್ನಿಧಾನವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿನ ನಂಬಿ ಕೆಲವು ದಿನಗಳ ಕಾಲ ಮಾತ್ರ ನಮಗೆ ವೇದನೆ ಇರಬೇಕು ವಿನಃ, ಕೆಲವು ದಿನಗಳ ಕಾಲ ಮಾತ್ರ ನಮಗೆ ಶೋಧನೆಗಳಿರಬೇಕು ವಿನಃ, ಕೆಲವು ದಿನಗಳ ಮಾತ್ರ ನಮ್ಮ ಮುಖ ಸಪ್ಪೆ ಆಗಿರಬೇಕು. ಆದರೆ ಯೇಸು ಸ್ವಾಮಿನ ನಂಬಿದ ನಂತರ ನಮ್ಮ ಮುಖದಲ್ಲಿ ಯಾವಾಗಲೂ ಮುಖಾನೇ ನೋಡ್ತಾ ಇರಬೇಕಪ್ಪ ಅನ್ನೋಷ್ಟರ ಮಟ್ಟಿಗೆ ಜನರು ನಿಮ್ಮ ಮುಖವನ್ನು ನೋಡುವಾಗ ಆಕರ್ಷಿತರಾಗಬೇಕು. ಹಾಗೆ ನಿಮ್ಮ ಮುಖ ಇರಬೇಕು. ಇವತ್ತು ಬಹಳ ಜನ ಯೇಸು ಸ್ವಾಮಿನ ನಂಬಿರುವಂತಹ ವ್ಯಕ್ತಿಗಳು ಹೇಗಿರ್ತಾರೆ ಗೊತ್ತಾ? ಎಲ್ಲ ಕಳ್ಕೊಂಡ ರೀತಿನಲ್ಲಿ, ಎಲ್ಲವನ್ನು ಕಳ್ಕೊಂಡ ರೀತಿನಲ್ಲಿ. ಗಂಡ ಸತ್ತಾಗ ಹೇಗಿರ್ತಾರೆ, ಹೆಂಡತಿ ಸತ್ತಾಗ ಹೇಗಿರ್ತಾರೆ, ಮಕ್ಕಳು ಸತ್ತಾಗ ಹೇಗಿರ್ತಾರೆ ನೋಡಿ. ಪ್ರತಿದಿನ ಸಾವಿನ ಮಧ್ಯದಲ್ಲಿ ಓಡಾಡ್ತಿರುವಂತಹ ವ್ಯಕ್ತಿಗಳ ಮುಖಗಳನ್ನು ನೋಡ್ರಿ. ಅವರ ಮುಖಗಳಲ್ಲಿ ಪ್ರಕಾಶನ ಇರಲ್ಲ, ಕಳೆನೇ ಇರಲ್ಲ. ಮುಖ ತುಂಬಾ ಬರೀ ಕೊಳೆನೇ ಇರ್ತಾರೆ, ವೇದನೆ ತುಂಬಿಕೊಂಡಿರ್ತದೆ. ಏನಕ್ಕೆ ಅಂತಾನೆ ಗೊತ್ತಿಲ್ಲ ನನಗೆ, ಏನಕ್ಕೆ ಅಂತಾನೆ ಗೊತ್ತಿಲ್ಲ. ಪ್ರೀತಿಯ ದೇವಜನರೇ, ನಾಮಕ್ಕೆ ಸ್ತೋತ್ರವಾಗಲಿ. ಬೈಬಲ್ ವಚನ ಹೇಳ್ತದೆ ಗೊತ್ತಾ? ಈ ಲೋಕದಲ್ಲಿ ಯಾರಿಗೂ ಕೊಡದಿರುವಂತ ಅನುಗ್ರಹ, ಏಳು ಪ್ರಕಾಶಿಸು, ನಿನ್ನ ಮೇಲೆ ಬೆಳಕು ಬಂತು ಅಂತ. ಬೆಳಕಿನಲ್ಲಿ ಮುಖ ಕಾಣಬೇಕೇ ವಿನಃ ಬೆಳಕಿದ್ರು ಸದ ಮುಖದಲ್ಲಿ ಅಮಾವಾಸ್ಯೆ ಕಳೆ ಇರಬಾರ್ದ್ರಿ. ಹಲ್ಲೆಲೂಯಾ. ಅಮಾವಾಸ್ಯೆ ಕಳೆ ಇರಬಾರ್ದು. ಯಾವಾಗಲೂ ಹುಣ್ಣಿಮೆ ಕಳೆ ಇರಬೇಕು, ಹುಣ್ಣಿಮೆ ಕಳೆ ಇರಬೇಕು. ಯಾವಾಗಲೂ ನನಗೆ ಹಿಂಗ ಅಂದ್ಬಿಟ್ರಣ್ಣ, ನನಗೆ ಹಂಗ ಅಂದ್ಬಿಟ್ರಣ್ಣ, ನನಗೆ ಹಿಂಗ, ಇದೆಲ್ಲ ಅಲ್ಲ. ಏಯ್, 1000 ಜನ 1000 ಹೇಳ್ಕೊಳ್ಳಿ, 1000 ಜನ 1000 ಕೀಳಾಗಿ ಮಾತಾಡ್ಕೊಳ್ಳಿ, 1000 ಜನ 1000 ಅವಮಾನ ಮಾಡಲಿ, ನನ್ನನ್ನು ಕಾಯುವಾತನು ನಂಬಿಗಸ್ತನಾಗಿದ್ದಾನೆ.
ಹಲ್ಲೆಲೂಯಾ, ಹಲ್ಲೆಲೂಯಾ. ಹೊಸ ಹಾಡುಗಳನ್ನು ಹಾಡ್ರಿ, ಅವಾಗ ಕುಣೀರಿ, ಸಂತೋಷ ಪಡ್ರಿ. ಡೋಂಟ್ ಕೇರ್, ಎಲ್ಲ ಸಂಗತಿಗಳಿಗೆ ಡೋಂಟ್ ಕೇರ್. ಗಂಡ ಮಕ್ಕಳನ್ನ ಕಳ್ಕೊಂಡಂತ ನವಮಿ ಬೆತ್ಲೆಹೇಮಿಗೆ ಬಂದಂತ ಕೆಲವು ದಿನಗಳ ಕಾಲ ಅವಳು ಜನರಿಗೆ ಹೇಳ್ತಿದ್ದಾಳೆ, ಏನ್ ಗೊತ್ತಾ, ನನಗೆ ಮಾರ ಅಂತ ಕರೀರಿ. ಏನಂತ ಕರೀರಿ? ಮಾರ ಅಂದ್ರೆ ಏನ್ ಗೊತ್ತಾ? ಕಹಿ. ಕಹಿ ಕಹಿ ಕುಡಿದವ್ರ ಮುಖ ಹೇಗಿರ್ತದೆ? ಹೋಗ್ಲಿ, ಎಣ್ಣೆ ಕುಡಿದವ್ರ ಮುಖ ಹೇಗಿರ್ತದೆ? ಅದು ಜಾಸ್ತಿ ಹುಳಿ ತಿಂದವ್ರ ಮುಖ ಹೇಗಿರುತ್ತೆ? ಗೊತ್ತಾ ನಿಮಗೆ ಹೇಗಿರ್ತದೆ ಮುಖ? ನಿಮ್ಮ ಮುಖಗಳನ್ನ ನೋಡ್ಕೊಳ್ರಿ, ಅಕ್ಕಪಕ್ಕದಲ್ಲಿ ನೋಡ್ಕೊಳ್ರಿ. ಅಬ್ಬಾ ಬಾಬಾ 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 ಬಾಬಾ, ಎಷ್ಟು ಫೇರ್ ಅಂಡ್ ಲವ್ಲಿ ಹಚ್ಕೊಂಡ್ ಬಂದ್ರು ಬೆಳಗಿನ ಜಾವದಲ್ಲಿ, ಎಷ್ಟು ಮೇಕಪ್ ಮಾಡ್ಕೊಂಡು ಬಂದ್ರು, ಎಷ್ಟು ಉಚ್ಚಿ 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 ತೊಳ್ಕೊಂಡು ಬಂದ್ರು. ದೇನಾಕ್ಕೆ ಸ್ತೋತ್ರವಾಗ್ಲಿ. ನೀನು ಉಚ್ಚಿ ಉಚ್ಚಿ ತೊಳ್ಕೊಂಡ್ರೆ, ನೀನು ಮೇಕಪ್ ಮಾಡ್ಕೊಂಡ್ರೆ, ಆ ಮೇಕಪ್ 2 ಗಂಟೆ 3 ಗಂಟೆ ಇರ್ತದೆ. ಪ್ರೀತಿಯುಳ್ಳ ದೇವಚಂದ್ರೆ, ಮುಖ ತೊಳ್ಕೊಳ್ಳೋದ್ರಿಂದ ಪ್ರಕಾಶಮಾನವಾಗಿ ನಮ್ಮ ಮುಖ ಕಾಣೋದಿಲ್ಲ. ತೊಳೆದುಕೊಳ್ಳಬೇಕಾದದ್ದು ಯಾವುದು ಗೊತ್ತಾ? ಆತ್ಮ ಪ್ರಾಣ ಶರೀರವನ್ನ ತೊಳೆದುಕೊಳ್ಳಬೇಕು. ತೊಳೆದುಕೊಳ್ಳಬೇಕಾದದ್ದು ಯಾವುದು ಗೊತ್ತಾ? ಒಳಗಡೆ ಯಾವುದೇ ವಿಧವಾದ ಕಲ್ಮಶ ಇರಬಾರದು. ನೀನ್ ಯಾಕೆ ಸ್ಕಿನ್ ಡಾಕ್ಟರ್ ಹತ್ರ ಹೋಗ್ತೀಯ? ನೀನ್ ಯಾಕೆ ಮೆಡಿಸಿನ್ಸ್ ಅನ್ನು ತೆಗೆದುಕೊಳ್ತೀಯ? ಯೇಸುವಿನ ನಾಮದಲ್ಲಿ ಮಾರಾವನ್ನೇ ಮಧುರವಾಗಿಸುವ ದೇವರಾಗಿದ್ದಾನಲ್ಲ, ಮಾರಾವನ್ನೇ ಮಧುರವಾಗಿಸುವ ಕರ್ತನ ಇದ್ದಾನಲ್ಲ, ಆ ಕರ್ತನ ನಿನ್ನ ಒಳಗಡೆ ಇರುವಾಗ ನಿನ್ನ ಮುಖ ಪ್ರಕಾಶಮಾನವಾಗಿರ್ತದೆ, ಪ್ರಕಾಶಮಾನವಾಗಿರ್ತದೆ. ಮಾರ ಅಲ್ಲ, ಎಲ್ಲವೂ ಸದಾ ಮಧುರವಾಗಿರ್ತದೆ. ನೀನ್ ದೇವರೊಟ್ಟಿಗೆ ಇಲ್ಲ, ದೇವರ ಪ್ರೀತಿನ ಅರಿತಲಿಲ್ಲ, ದೇವರ ಕಾರ್ಯ ನಿನಗೆ ಗೊತ್ತಾಗ್ಲಿಲ್ಲ, ನಿನ್ನ ಮುಖ ಮಾರ ತರಾನೇ ಇರ್ತದೆ. ಶೀನಾಯಿ ಬೆಟ್ಟದಲ್ಲಿ 40 ದಿನಗಳ ಕಾಲ ಮೋಸೆ ಅಲ್ಲಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಿಕೊಂಡು ಕೆಳಗಡೆ ಇಳಿದುಕೊಂಡು ಬರುವಂತ ಸಂದರ್ಭದಲ್ಲಿ ಜನರು ಅವನ ಮುಖವನ್ನ ನೋಡಲಾರದೆ ಕಣ್ಣುಗಳಿಂದ ಮುಚ್ಚಿಕೊಂಡ್ರಂತೆ. ಅಷ್ಟು ಅವನ ಮುಖ ಪ್ರಜ್ವಲಿಸುತ್ತಾ ಇತ್ತಂತೆ. ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಮೋಸೆ ಮುಖಾನ ನೋಡೋಕೆ ಜನರು ಏನ್ ಮಾಡ್ತಾ ಇದ್ರು ಗೊತ್ತಾ? ಆಗ್ತಿರ್ಲಿಲ್ಲ ರೀ, ಆಗ್ತಿರ್ಲಿಲ್ಲ. ಇವತ್ತು ಸದಾ ದೇವರ ಮಕ್ಕಳ ಮುಖವನ್ನ ಜನರು ನೋಡಬೇಕಂದ್ರೆ ಅವ್ರ ಮುಖಗಳನ್ನ ನೋಡ್ರಿ, ಎಷ್ಟು ಪ್ರಕಾಶಮಾನವಾಗಿದೆ. ಅವ್ರ ಜೊತೆನಲ್ಲೇ ಇರ್ಬೇಕನ್ಸುತ್ತೆ, ಅವ್ರ ಮುಖಾನೇ ನೋಡ್ಬೇಕನ್ಸುತ್ತೆ. ಅವ್ರ ಜೊತೆಗೆ ಯಾವಾಗ ಮಾತಾಡೋಣ, ಅವ್ರ ಜೊತೆನಲ್ಲಿ ಹೋಗಿ ಯಾವಾಗ ಪ್ರಾರ್ಥನೆ ಮಾಡೋಣ, ಯಾವಾಗ ಹೋಗಿ ಅವ್ರ ಜೊತೆನಲ್ಲಿ ಸೇರೋಣ ಎಂಬುದಾ. ಪ್ರೀತಿಯುಳ್ಳ ದೇವಚಂದ್ರೆ, ಇವತ್ತು ಬರೀ ಮುಖದ ಬಗ್ಗೆನೇ ನಾನು ಮಾತಾಡ್ತಿಲ್ಲ. ಮುಖ ಒಂದು ವೇಳೆ ನಾಚಿಕೆ ಅವಮಾನ ಹೊಂದಿದಾಗ ಅದರ ರಂಗೇ ಬದಲಾಗುತ್ತೆ, ರಂಗೇ ಬದಲಾಗುತ್ತೆ. ಆದರೆ ಲೋಕದ ಜನರಿಗೆ ನಾಚಿಕೆ ಉಂಟಾಗಬಹುದು, ಲೋಕದ ಜನರಿಗೆ ಅವಮಾನಗಳು ಉಂಟಾಗಬಹುದು, ಲೋಕದಲ್ಲಿರುವಂತಹ ಜನರಿಗೆ ಒಳಗಡೆ ವೈರಾಗ್ಯ ಬರಬಹುದು, ಲೋಕದ ಜನರಿಗೆ ಚುಚ್ಚು ಮಾತುಗಳು ಒಂದು ವೇಳೆ ಅದು ವೇದನೆಯನ್ನು ತರಬಹುದು. ಆದರೆ ನನಗೆ ನಿನಗೆ ಅಲ್ಲ, ನನ್ನನ್ನು ನೋಡುವ ದೇವರಿದ್ದಾನೆ, ನನಗೆ ಸಹಾಯ ಮಾಡುವ ದೇವರಿದ್ದಾನೆ, ನನಗೆ ಬಲಪಡಿಸುವಂತ ದೇವರಿದ್ದಾನೆ. ನಾನು ಯಾಕೆ ನನ್ನ ಮುಖವನ್ನು ಲಜ್ಜೆಗಡಿಸಿಕೊಳ್ಳಬೇಕು? ನಾನು ಯಾಕೆ ನನ್ನ ಮುಖವನ್ನ ಲಜ್ಜೆಗೊಳಿಸಬೇಕು? ನನ್ನ ಮುಖ ಇವತ್ತು ಸದಾ ಏನಾಗಬಾರ್ದು? ನಾಚಿಕೆಯಿಂದ ತುಂಬಲ್ಪಡಬಾರ್ದು, ಲಜ್ಜೆಗಡಬಾರ್ದು. ಯಾರೋ ಬೆಟ್ಟು ಮಾಡಿ ತೋರಿಸಿದ ತಕ್ಷಣ ನಾನು ಕುಗ್ಗಿ ಹೋಗಬಾರ್ದು. ಯಾಕೆಂದರೆ ನನ್ನ ಕರ್ತನು ನನಗೆ ಸಹಾಯಕನೇ ಇದ್ದಾನೆ. ನಾನು ದಿಕ್ಕಿಲ್ಲದವನಲ್ಲ, ನಾನು ಅನಾಥನೂ ಅಲ್ಲ. ನನ್ನ ಬದುಕಿನಲ್ಲಿ ಯಾರು ಸದಾ ಇದ್ದರೇನು ಇಲ್ಲದಿದ್ದರೇನು ಇರುವಾತನು ನನ್ನ ಜೊತೆನಲ್ಲಿ ಇದ್ದಾನೆ. ಆತನು ನನ್ನನ್ನು ನಡೆಸುತ್ತಾನೆ. ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ಇಸ್ರಾಯೇಲರ ಜೀವಿತದಲ್ಲಿ ಈ ಮಾತನ್ನು ಆಡುವುದಕ್ಕೆ 3 ಪ್ರಾಮುಖ್ಯವಾದಂತಹ ಕಾರಣಗಳಿವೆ. 3 ಪ್ರಾಮುಖ್ಯವಾದಂತಹ ಕಾರಣವಿದೆ. ಇಲ್ಲಿ ಭಕ್ತನೇ ಹೇಳ್ತಾ ಇದ್ದಾನೆ, ಕರ್ತನು ನನಗೆ ಸಹಾಯ ಮಾಡುವವನಾಗಿರೋದ್ರಿಂದ ನಾನು ನನ್ನ ಮುಖದಲ್ಲಿ ನಾನು ನಾಚಿಕೆಯಿಂದ ಯಾವತ್ತು ನನ್ನನ್ನು ತಂಕಿಸಿಕೊಳ್ಳಿಲ್ಲ. ನಾನು ಎಂದು ಆಶಾಭಂಗ ಪಡುವುದೇ ಇಲ್ಲ, ಆಶಾಭಂಗ ಪಡುವುದಿಲ್ಲ. ಅವನಿಗೊಂದು ನಂಬಿಕೆ ಇದೆ, ಏನು ಗೊತ್ತಾ? ನನ್ನ ಲೈಫಲ್ಲಿ ನನ್ನ ದೇವರು ಇರೋ ತನಕ, ನನ್ನ ದೇವರು ನನಗೆ ಸಹಾಯ ಮಾಡೋ ತನಕ ನಾನು ಎಂದೂ ಸದಾ ನಾಚಿಕೆ ಪಡೋದಿಲ್ಲ, ಆಶಾಭಂಗ ಗಟ್ಟಿಯಾಗಲ್ರಿ, ಆಶಾಭಂಗ ಪಡೋದಿಲ್ಲ. ನಾನು ಯಾವಾಗ
ಯಾವಾಗಲೂ ಸದಾ ಪ್ರಕಾಶಿಸ್ತಿರ್ತೇನೆ. 50ನೇ ಅಧ್ಯಾಯದ 2ನೇ ವಚನ ಓದು ಮನೆ. ಸ್ತೋತ್ರ. ನಾನು ಬಂದಾಗ ಯಾಕೆ ಯಾರು ಉತ್ತರ ಕೊಡಲಿಲ್ಲ? ನಾನು ಬಂದಾಗ ಯಾಕೆ ಯಾರು ಕಾದಿರಲಿಲ್ಲ? ನನ್ನ ಹಸ್ತವು ರಕ್ಷಿಸಲಾರದ ಮೋಟುಗೈಯೋ ಉದ್ಧರಿಸುವ ಶಕ್ತಿಯು ನನಗಿಲ್ಲವೋ? ಇಗೋ ನನ್ನ ತರ್ಜನದಿಂದಲೇ ಏನಿಂದಲೇ ಸಮುದ್ರವನ್ನು ಬತ್ತಿಸಿ ನದಿಗಳನ್ನು ಒಣಕಾಡನ್ನಾಗಿ ಮಾಡುತ್ತೇನೆ. ದೇನಾಕ್ಕೆ ಸ್ತೋತ್ರವಲ್ಲ. ಎಂಥ ದೇವರು ನಮ್ಮ ದೇವರು. ನದಿಗಳನ್ನ ಒಣಕಾಡನ್ನಾಗಿ ಮಾಡುತ್ತೇನೆ. ನೀರಿಲ್ಲದೆ ಅಲ್ಲಿನ ಮೀನುಗಳು ಬಾಯಾರಿ ಸತ್ತು ನಾರುವವು. ದೇವರ ವಾಕ್ಯ ಹೇಳ್ತಾ ಇದೆ, ಒಂದು ವೇಳೆ ನಿನ್ನ ಬದುಕಿನಲ್ಲಿ ನಾಚಿಕೆ ಪಡೋದಕ್ಕೆ, ಅವಮಾನ ಪಡೋದಕ್ಕೆ ಪ್ರಾಮುಖ್ಯವಾದಂತ ಕಾರಣನ ಇಸ್ರಾಯೇಲರ ಕುರಿತು ದೇವರಲ್ಲಿ ಮಾತನಾಡ್ತಾ ಇದೆ. ನೀನು ಅಥವಾ ನಾನು ಯಾವಾಗ ನಾಚಿಕೆಗೆ ಲಜ್ಜೆಗೆ ಈಡಾಗುತ್ತೇವೆ ಎಂಬುದಾಗಿ ನೋಡುವಾಗ ದೇವರನ್ನ ಬಿಟ್ಟು ದೂರ ಆದಾಗ. ಯಾರನ್ನ ಬಿಟ್ಟು ದೂರ ಆದಾಗ? ಪ್ರೀತಿಯುಳ್ಳ ದೇವಶನ್ರೆ, ಅನೇಕ ವೇಳೆಗಳಲ್ಲಿ ನನಗೆ ಅವ್ರು ಹಂಗದ್ ಬಿಟ್ರು, ಇವ್ರು ಹಿಂಗದ್ ಬಿಟ್ರು, ಅವ್ರು ಇಂಥ ಮಾತಾಡಿದ್ರು, ನಾನೇ ತಪ್ಪು ಮಾಡ್ಲಿಲ್ಲ ಅಂತ ಗೋಳಾಡ್ಕೊಂಡು ಕಣ್ಣೀರಿಟ್ಕೊಂಡು ಸಪ್ಪೆ ಮೋರೆ ಹಾಕೊಂಡು ಬೀದಿ ಅಳೋದಲ್ಲ. ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಆ ಗೋಳಾಟ, ಆ ವೇದನೆ, ಆ ದುಃಖ, ಆ ಲಜ್ಜೆ ಬರುವಂತ ಆ ಸಂದರ್ಭದಲ್ಲಿ ನಾವು ದೇವರನ್ನ ಆಶ್ರಯ ಮಾಡಿಕೊಳ್ಳಬೇಕು. ಕರಗಳನ್ನು ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡಿಕೊಳ್ಳುತ್ತಾರೆ. ಅನೇಕ ಸಾರಿ ನಮ್ಮ ಅವಮಾನಕ್ಕೆ, ನಮ್ಮ ಲಜ್ಜೆಗೆ ಕಾರಣ ನಮ್ಮ ಸುತ್ತಮುತ್ತಲಿರುವಂತಹ ನಮ್ಮ ಸಂಬಂಧಗಳೇ, ನಾವು ಮಾಡುವಂತಹ ಕ್ರಿಯೆ ಕಾರ್ಯಗಳೇ ನಮ್ಮನ್ನ ಅವಮಾನಕ್ಕೆ ಕರ್ಕೊಂಡು ಹೋಗುತ್ತೆ. ಆ ಸಂದರ್ಭದಲ್ಲಿ ನಾವು ದೇವರನ್ನ ಮರ್ತು ಬಿಡ್ತೇವೆ, ದೇವರಿಂದ ದೂರ ಆಗ್ಬಿಡ್ತೇವೆ. ಸಂಬಂಧಗಳೇ ದೊಡ್ಡದಾಗಿ ಕಾಣುತ್ತೆ. ಅಯ್ಯೋ, ಅವ್ರು ನನಗೆ ಒಬ್ಬಟ್ಟು ಮಾಡಿದಾರಲ್ಲ, ಅಯ್ಯೋ ಅವ್ರ ನನಗೋಸ್ಕರ ಕುರಿ ಕಡ್ದಿದಾರಲ್ಲ, ಅಯ್ಯೋ ಅವ್ರು ನನ್ನ ಅಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ, ನಿನ್ ಬುದ್ಧಿ ಇಲ್ವಾ? ಅವ್ರು ಯಾವಾಗ್ಲೂ ಒಂದ್ಸರಿ ಕರೆಯೋದು. ನಾವು ಸ್ತೋತ್ರವಾಗ್ಲಿ. ದೇವರ ಮಕ್ಕಳಾಗಿರುವಂತ ನಾವು ದೇವರ ಪ್ರಸನ್ನತೆ ಬಿಟ್ಟು ನಾವು ಎಲ್ಲೂ ಹೋಗಬಾರದು. ಹಲ್ಲೆಲೂಯಾ. ಯಾರನ್ನ ಎದುರು ನೋಡಬಾರದು. ಆಲ್ರೆಡಿ ದೇವರು ನಮಗೆ ಪ್ರಾಮಿಸ್ ಮಾಡಿದ್ದಾನೆ, ನಾನೇ ನಿನಗೆ ಸಹಾಯಕನು ಅಂತ. ಹಲ್ಲೆಲೂಯಾ. ಇಸ್ರಾಯೇಲರು ಲಜ್ಜೆ ಹೊಂದುವುದಕ್ಕೆ ಕಾರಣ ಏನು ಗೊತ್ತಾ? ಅನೇಕ ಸಾರಿ ಅವರು ದೇವರನ್ನ ಬಿಟ್ಟು ಹೋದರು. ದೇವರಿಗಿಂತ ಪ್ರಾಮುಖ್ಯವಾದ ಸ್ಥಾನ ಬೇರೆಯವರಿಗೆ ಕೊಟ್ಟರು. ಬೈಬಲ್ ಹೇಳ್ತಾ ಇದೆ, ನೋಡಿದ್ದೆ, ನಾವು ಸ್ತೋತ್ರವಾಗಲಿ. ನಾನು ಕರೆದಾಗ ಯಾಕೆ ನೀವು ಕೇಳಲಿಲ್ಲ? ನಾನು ಕೂಗಿದಂತ ಸಂದರ್ಭದಲ್ಲಿ ಯಾಕೆ ನನ್ನ ಮೊರೆಯನ್ನು ನೀವು ಆಲಿಸಲಿಲ್ಲ? ನನ್ನ ಕೈ ಸಹಾಯ ಮಾಡಲಾರದಷ್ಟು ಮೋಟಗಯ್ಯ, ನನ್ನ ಕೈ ಆಶೀರ್ವಾದ ಮಾಡಲಾರದೆ ಇರುವಂತ ಮೋಟುಗಯ್ಯ. ನಾನು ಎಂಥ ದೇವರಂತ ನಿಮಗೆ ಗೊತ್ತಿಲ್ವಾ? ನಾನು ಎಂಥ ಸಹಾಯಕನೆಂಬುದಾಗಿ ಗೊತ್ತಿಲ್ವಾ? ಬೇಕಾದ್ರೆ ಸಮುದ್ರವನ್ನೇ ನಾನು ಒಳನೆಲವನ್ನಾಗಿ ಮಾರ್ಪಡಿಸುತ್ತೇನೆ, ಒಳನೆಲವನ್ನೇ ನಾನು ಸಮುದ್ರವನ್ನಾಗಿ ಮಾರ್ಪಡಿಸುತ್ತೇನೆ. ನನ್ನಿಂದ ಅಸಾಧ್ಯವಾದ ಸಂಗತಿಗಳು ಯಾವುದೇ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ನನ್ನನ್ನ ಬಿಟ್ಟು, ನನ್ನ ಶಬ್ದವನ್ನ ಬಿಟ್ಟು, ನನ್ನ ಕೂಗನ್ನ ಬಿಟ್ಟು ನೀವು ಹೋಗಿದ್ದಕ್ಕೆ ಈ ಅವಮಾನ, ಈ ಲಜ್ಜೆ, ಈ ನಾಚಿಕೆ ನಿಮಗೆ ಉಂಟಾಯಿತು ಎಂಬುದಾಗಿ ದೇವರು ಇಲ್ಲಿ ತನ್ನ ವಾಕ್ಯದಲ್ಲಿ ಆತನು ಪ್ರಕಟಪಡಿಸ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಒಂದು ಪ್ರಶ್ನೆ ಕೇಳಿದ್ದೇನೆ, ನಾವಾಗಿ ಹೋದ್ರೆ ತಾನೇ ನಮಗೆ ಅವಮಾನ ಬರುತ್ತೆ? ಹೌದಾ ಇಲ್ವಾ? ನಾವೇ ಹೋಗ್ದಿದ್ರೆ ಏನಾದ್ರು ಬರುತ್ತಾ? ನಾವಾಗಿ ಬಾಗಿಲು ತೆಗೆದ್ರೆ ತಾನೇ ಒಳಗಡೆ ಯಾರಾದ್ರೂ ಬರೋದಕ್ಕೆ ಸಾಧ್ಯ? ಮಾತಾಡಿ. ಬಾಗ್ಲೇ ತೆಗಿಲಿಲ್ಲ ಅಂದ್ರೆ ಯಾರಾದ್ರೂ ಬರ್ತಾರ? ಯಾರಾದ್ರೂ ಪ್ರವೇಶ ಮಾಡ್ತಾರ?
ನಾವು ಆಕೆಯ ಸ್ನೇಹ ಮಾಡಿದ್ರೆ ತಾನೇ ಇನ್ನೊಬ್ಬರ ಸ್ನೇಹ ಬೆಳೀತೆ, ಇನ್ನೊಬ್ಬರಿಂದ ನಮಗೆ ನೋವು ಬರುತ್ತೆ. ಪ್ರೀತಿಯಿಂದ ಸ್ನೇಹದಿಂದ ಯಾವತ್ತಾದ್ರೂ ಯಾರಾದ್ರೂ ಸಂತೋಷವಾಗಿರೋದನ್ನ ನೋಡಿದೀರಾ? ಎಷ್ಟು ಹೊತ್ತಿರ್ಬೋದು, ಎಷ್ಟು ಸಮಯ ಇರಬಹುದು. ಅನೇಕ ವೇಳೆಗಳಲ್ಲಿ ನಮ್ಮ ಮೈ ನಾವು ಮರೆತು ಬಿಡ್ತೇವೆ, ನಾವೇ ಮೈ ಮರೆತು ಬಿಡ್ತೇವೆ. ಬೈಬಲ್ ಅಲ್ಲಿ ನಾವು ನೋಡುತ್ತೇವೆ, ಅನೇಕ ಸಾರಿ ಇಸ್ರಾಯೇಲರು ಮೈ ಮರೆತಿದ್ದರಿಂದಲೇ ಅನೇಕ ವಿಧವಾದ ಅರಸರುಗಳು ಅವರ ವಿರುದ್ಧವಾಗಿ ದೌರ್ಜನ್ಯ ಮಾಡಿದರು. ಅನೇಕ ವಿಧವಾದ ತಡೆಗಳು, ಇಕ್ಕಟ್ಟುಗಳ ಮಧ್ಯದಲ್ಲಿ ಅವರು ಸಿಕ್ಕಿ ಹಾಕಿಕೊಳ್ಳುವಂತ ಪರಿಸ್ಥಿತಿ ಬಂತು. ಕರ್ತನನ್ನ ಬಿಟ್ಟು ಬಿಟ್ಟು ಬೇರೆ ಎಲ್ಲಾ ಸಂಗತಿಗಳನ್ನ ಮಾಡುವುದಕ್ಕೆ ಅವರು ಮನಸ್ಸು ಮಾಡಿದರು. ದೇವರು ಇಲ್ಲಿ ಹೇಳ್ತಾ ಇರುವಂತ ಸಂಗತಿ ಏನು ಗೊತ್ತಾ? ನಾನ್ ಸಹಾಯ ಮಾಡೋದಕ್ಕೆ ಶಕ್ತನಲ್ಲವ? ನನ್ನ ಕೈ ಆಶೀರ್ವಾದ ಮಾಡಲಾರದಷ್ಟು ಮೋಟುಗಯ್ಯ, ನನ್ನನ್ನು ಬಿಟ್ಟು ನೀವು ಯಾಕೆ ಹೋಗಿ? ಇವತ್ತು ದೇವರು ನಿನಗೆ ನನಗೆ ಹೇಳ್ತಾ ಇದ್ದಾನೆ, ದಿನಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ನಿನ್ನ ಮುಖ ಯಾವಾಗಲೂ ಪ್ರಕಾಶವಾಗಿರ್ಬೇಕಂದ್ರೆ, ಪ್ರಜ್ವಲಿಸುವ ರೀತಿಯಲ್ಲಿ ಇರಬೇಕಂದ್ರೆ, ನೀನು ಯಾವಾಗಲೂ ದೇವರ ಪ್ರಸನ್ನತೆಯಲ್ಲೇ ಇರಬೇಕು, ದೇವರ ಸನ್ನಿಧಾನದಲ್ಲೇ ಇರಬೇಕು. ಆತನನ್ನು ಬಿಟ್ಟು ಹೋಗುವ ಕೆಟ್ಟ ಮನಸ್ಸು ನಿನ್ನ ಒಳಗಡೆ ಯಾವತ್ತೂ ಸದಾ ಬರಲೇಬಾರದು. ಪ್ರೀತಿಯುಳ್ಳ ದೇವಜನರೇ, ಬರಲೇಬಾರದು. ಯೇಸುವಿನ ನಾಮದಲ್ಲಿ ಎಷ್ಟೇ ಹೋರಾಟ ಬರಲಿ, ಎಷ್ಟೇ ಪ್ರಯಾಸ ಬರಲಿ, ಎಷ್ಟೇ ವಿಶೇಷವಾದಂತಹ ತಡೆಗಳು ಬರಲಿ, ನನ್ನ ದೇವರ ಹಸ್ತ ನನಗೆ ಯಾವಾಗಲೂ ಸಹಾಯಕ್ಕೆ ನೆತ್ತುಕೊಂಡೇ ಇರ್ತದೆ. ನಾವು ನಾಚಿಕೆ ಪಟ್ಟಿರೋದಕ್ಕೆ ಕಾರಣ ನನ್ನಪ್ಪನನ್ನ ಬಿಟ್ಟಿರೋದ್ರಿಂದಲೇ, ನನ್ನಪ್ಪನಿಂದ ನಾವು ದೂರ ಆಗಿರೋದ್ರಿಂದ. ಎರಡನೇ ಸಂಗತಿ 4ನೇ ವಚನದಲ್ಲಿ ನಾವು ಓದಿ ಕೇಳಿಸಿಕೊಳ್ಳುತ್ತಾ ಹಾಕೋಣ. 4ನೇ ವಚನದಲ್ಲಿ ದೇವರಿಗೆ ಸ್ತೋತ್ರವಾಗಲಿ. ಬಳಲಿ ಹೋದವರನ್ನು ಮಾತುಗಳಿಂದ ಸುಧಾರಿಸುವುದಕ್ಕೆ ನಾನು ಬಲ್ಲವನಾಗುವಂತೆ ಕರ್ತನಾದ ಯೆಹೋವನು ಶಿಕ್ಷಿತರ ನಾಲಿಗೆಯನ್ನು ನನಗೆ ದಯಪಾಲಿಸಿದ್ದಾನೆ. ಬೆಳಬೆಳಗು ನನ್ನನ್ನು ಎಚ್ಚರಿಸಿ ಶಿಕ್ಷಿತರಂತೆ ನಾನು ಕೇಳುವ ಹಾಗೆ ನನ್ನ ಕಿವಿಯನ್ನು ಜಾಗರಗೊಳಿಸುತ್ತಾನೆ. ಇನ್ನೊಂದ್ಸಾರಿ ಓದಿ ಎಲ್ಲರೂ ಹೇಳೋಣ, ಬಾಯಿ ತೆರೆದು ಹೇಳೋಣ. ಓದಮ್ಮ. ದನಕ್ಕೆ ಸ್ತೋತ್ರವಾಗಲಿ. ಬಳಲಿ ಹೋದವರನ್ನು ಮಾತುಗಳಿಂದ ಸುಧಾರಿಸುವುದಕ್ಕೆ ನಾನು ಬಲ್ಲವನಾಗುವಂತೆ ಕರ್ತನಾದ ಯೆಹೋವನು ಶಿಕ್ಷಿತರ ನಾಲಿಗೆಯನ್ನು ನನಗೆ ದಯಪಾಲಿಸಿದ್ದಾನೆ. ಬೆಳಬೆಳಗು ನನ್ನನ್ನು ಎಚ್ಚರಿಸಿ ಶಿಕ್ಷಿತರಂತೆ ನಾನು ಕೇಳುವ ಹಾಗೆ ನನ್ನ ಕಿವಿಯನ್ನು ಜಾಗರಗೊಳಿಸುತ್ತಾನೆ. ಹಲ್ಲೆಲೂಯ. ಯಾವಾಗ ಕರ್ತನ ಸನ್ನಿಧಾನವನ್ನ ಬಿಟ್ಟು ನಾವು ಹೋಗುತ್ತೇವೋ ಆಶೀರ್ವಾದವನ್ನ ಕಳೆದುಕೊಳ್ಳುತ್ತೇವೆ. ಯಾವಾಗ ಅವನ್ನೆಲ್ಲವನ್ನ ಬಿಟ್ಟು ಮತ್ತೆ ತಿರುಗಿ ದೇವರ ಪ್ರಸನ್ನತೆಯಲ್ಲಿ ನಾವು ಬರ್ತೇವೋ, ದೇವರ ಸನ್ನಿಧಾನದಲ್ಲಿ ನಾವು ಬರ್ತೇವೋ, ನಮ್ಮ ನಾಲಿಗೆಯನ್ನೇ ದೇವರು ಶಿಕ್ಷಿತವಾದಂತಹ ನಾಲಿಗೆ. ಅದರ ಅರ್ಥ ಏನು ಗೊತ್ತಾ? ಶಿಕ್ಷಣವನ್ನ ಪಡೆದ ನಾಲಿಗೆಯ ರೀತಿಯಲ್ಲಿ ನಮ್ಮ ನಾಲಿಗೆಯನ್ನು ದೇವರು ರೂಪಿಸುವಂತವನಾಗಿ. ನೋಡ್ರಿ, ವಿದ್ಯಾಭ್ಯಾಸ ಮಾಡಿರೋರಿಗೂ ವಿದ್ಯಾಭ್ಯಾಸ ಮಾಡದೇ ಇರುವವರಿಗೂ ಇರುವ ವ್ಯತ್ಯಾಸ. ಇನ್ನೊಂದ್ಸಾರಿ ಹೇಳ್ತೇನೆ ಕೇಳ್ರಿ. ವಿದ್ಯಾಭ್ಯಾಸ ಮಾಡದೇ ಇರುವಂತಹ ವ್ಯಕ್ತಿಗಳಿಗೆ ಅವ್ರ ಮಾತುಗಳು ಕೇಳ್ರಿ ಒರಟಾಗಿರುತ್ತೆ ಅಲ್ವಾ? ತಪ್ಪಾಗಿ ಒರಟಾಗಿ ಏನೋ ಮಾತಾಡ್ತಾರೆ, ಬಟ್ ಅವರಲ್ಲಿ ಕನ್ವರ್ಷ ಇರಲ್ಲ. ವಿದ್ಯಾಭ್ಯಾಸ ಮಾಡಿರುವಂತಹ ವ್ಯಕ್ತಿಗಳನ್ನು ನೋಡಿ ತುಂಬಾ ಸಾಫ್ಟ್ ಆಗಿ ಮಾತಾಡ್ತಾರೆ. ಎಲ್ಲಿ ಮಾತಾಡಬೇಕು, ಎಲ್ಲಿ ಬಿಡಬೇಕು, ಎಲ್ಲಿ ಕುತ್ಕೋಬೇಕು, ಎಲ್ಲಿ ನಿಂತ್ಕೋಬೇಕು, ಏನ್ ಮಾಡಬೇಕು ಎಲ್ಲ ಗೊತ್ತಿರುತ್ತೆ ಅವರಿಗೆ. ದೇವರು ಇಲ್ಲಿ ಹೇಳ್ತಾ ಇರುವಂತಹ ಸಂಗತಿ ಏನು ಗೊತ್ತಾ? ಯಾವಾಗ ನಾವು ಈ ಲೋಕದ ಆ ಆಲೋಚನೆಗಳನ್ನ ಬಿಟ್ಟು ದೇವರು ನನಗೆ ಸಹಾಯಕನೆಂಬುದಾಗಿ ದೇವರ ಸನ್ನಿಧಾನದಲ್ಲಿ ಎಂಟ್ರಿ ಆದರೆ, ದೇವರು ಕೊಡುವಂತ ಮೊದಲನೆಯ ಒಂದು ಶ್ರೇಷ್ಠವಾದಂತ ಅನುಗ್ರಹನೇ ನಿನ್ನ ನಾಲಿಗೆಯನ್ನ ಶಿಕ್ಷಿತರ ನಾಲಿಗೆಯ ರೀತಿಯಲ್ಲಿ ಮಾರ್ಪಡಿಸಿ ಬಳಲಿ ಹೋದವರನ್ನ ಸಂತೈಸುವ ಹಾಗೆ ನಿನ್ನ ನಾಲಿಗೆಯ ಮೂಲಕವಾಗಿ ಆತನು ಆಧರಿಸುವಂತ ಕೃಪೆಯನ್ನ ಕೊಡುವಂತವನಾಗಿದ್ದಾನೆ. ಕರಗಳನ್ನು ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ,
ಹಲ್ಲೆಲೂಯ. ಯಾವಾಗ? ದೇವರ ಕಡೆಗೆ ತಿರುಗಿ ಬರುವ. ದೇವರ ಕಡೆಗೆ ತಿರುಗಿ ಬರೋದು ಮಾತ್ರ ಅಲ್ಲ ರೀ ಪ್ರೀತಿಯುಳ್ಳ ದೇವಶ್ರೀ, ದೇವರ ಕಡೆಗೆ ಇರುತ್ತೇನೆಂಬುದಾಗಿ ಹೇಳುವಂತಹ ವ್ಯಕ್ತಿ, ದೇವರನ್ನ ಪ್ರೀತಿಸುವಂತ ವ್ಯಕ್ತಿ, ದೇವರೇ ನನಗೆ ಸಹಾಯಕನು ಎಂಬುದಾಗಿ ಹೇಳುವಂತ ವ್ಯಕ್ತಿ, ದೇವರು ಬಿಟ್ಟರೆ ನನಗೆ ಪ್ರಪಂಚನೇ ಇಲ್ಲ ಎನ್ನುವಂತ ವ್ಯಕ್ತಿ, ದೇವರೇ ನನಗೆ ಸರ್ವಸ್ವ ಎನ್ನುವಂತ ವ್ಯಕ್ತಿ, ಆ ವ್ಯಕ್ತಿ ತನ್ನ ಜೀವಿತದಲ್ಲಿ ತನ್ನ ಬಲ, ತನ್ನ ಸಾಮರ್ಥ್ಯ, ತನ್ನ ಜ್ಞಾನ, ತನ್ನ ತಿಳುವಳಿಕೆ, ತನ್ನ ಆಸ್ತಿ, ತನ್ನ ಸುತ್ತಮುತ್ತಲಿರುವಂಥ ಯೌವನರ ಬಲ ಅಥವಾ ಕುಲಬಲ, ಧನಬಲ, ಹಣದ ಮೇಲೆ ಆತುಕೊಳ್ಳದೆ ಉದಯ ಕಾಲದಲ್ಲಿ ದೇವರ ಬಲವನ್ನೇ ನಿರೀಕ್ಷಿಸುವಂತವನಾಗಿದ್ದಾನೆ. ಯಾರ ಬಲವನ್ನ? ದೇವರ ಬಲವನ್ನೇ ನಿರೀಕ್ಷಿಸ್ತಾನೆ. ಯೇಸುವಿನ ನಾಮದಲ್ಲಿ ಯಾವ ಒಬ್ಬ ವ್ಯಕ್ತಿ ಆ ದಿನವೆಲ್ಲ ಬಲವನ್ನ ಹೊಂದುವ ಹಾಗೆ, ಯಾವ ಒಬ್ಬ ವ್ಯಕ್ತಿ ಬಳಿಲಿರುವಂತಹ ವ್ಯಕ್ತಿಗಳನ್ನು ಸಂತೈಸುವ ಹಾಗೆ, ಯಾವ ವ್ಯಕ್ತಿ ತನ್ನ ಜೀವಿತದಲ್ಲಿ ತನ್ನ ಮುಖ ಯಾವಾಗಲೂ ಜ್ವಲಿಸುವ ಹಾಗೆ, ಪ್ರಜ್ವಲಿಸುವ ಹಾಗೆ, ಯಾವಾಗಲೂ ಪ್ರಕಾಶಮಾನವಾಗಿರ್ತಾನಂದ್ರೆ ಉದಯ ಕಾಲದಲ್ಲಿ ತನ್ನ ಜೀವಿತವನ್ನು ದೇವರಿಗೆ ಯಾರು ಸಮರ್ಪಣೆ ಮಾಡ್ತಾರೋ ಆ ವ್ಯಕ್ತಿಗಳೇ ಪ್ರಜ್ವಲಿಸುವ ವ್ಯಕ್ತಿಗಳಾಗಿ ಮಾರ್ಪಡ್ತಾರೆ. ಹಲ್ಲೆಲೂಯ. ಆ ವ್ಯಕ್ತಿಗಳೇ ಪ್ರಜ್ವಲಿಸುವ ವ್ಯಕ್ತಿಗಳಾಗಿ ಮಾರ್ಪಡ್ತಾರೆ. ಶಿಕ್ಷಿತರ ನಾಲಿಗೆಯನ್ನು ದೇವರು ಅವರಿಗೆ ಅನುಗ್ರಹಿಸುತ್ತಾನೆ. ಬಳಲಿದವರನ್ನು ಸಂತೈಸುವ ಹಾಗೆ ಅವರನ್ನ ಮಾಡ್ತಾರೆ. ಆ ವಚನಗಳನ್ನು ನೋಡ್ರಿ, ಎಷ್ಟು ಮಾಧುರ್ಯದಿಂದ ಆ ಮನುಷ್ಯನು ಮಾತನಾಡುತ್ತಾ ಹೋಗ್ತಾನಂದ್ರೆ ದೇವನಾಮಕ್ಕೆ ಸ್ತೋತ್ರವಾಗಲಿ. ಅವನಿಗೆ ಬೇರೆ ಯಾವ ಯೋಚನೆಗಳೇ ಇರೋದಿಲ್ಲ, ಅವನಿಗೆ ಬೇರೆ ಯಾವುದೇ ವಿಧವಾದಂತಹ ಕಾರ್ಯಗಳು ಅವನ ಮೈಂಡಿನಲ್ಲಿ ಇರೋದಿಲ್ಲ. ಯಾಕಂದ್ರೆ ಎಲ್ಲವನ್ನ ನೋಡಿಕೊಳ್ಳುವ ಸಹಾಯಕನು ನೋಡಿಕೊಳ್ಳುತ್ತಾನೆಂಬುದಾಗಿ. 3ನೇ ಸಂಗತಿ 10ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಆ ವಚನ ಓದಿ ನಾನು ಮುಗಿಸ್ತೇನೆ ಪ್ರೀತಿಯುಳ್ಳ ದೇವಶಂದ್ರೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೊಳಗೆ ಯಾವನು ಯೆಹೋವನಲ್ಲಿ ಭಯಭಕ್ತಿ ಇಟ್ಟು ಆತನ ಸೇವಕನ ಮಾತನ್ನು ಕೇಳುವನು, ಆತನ ಸೇವಕನ ಮಾತನ್ನು ಕೇಳುವನು. ಕತ್ತಲಲ್ಲಿ ನಡೆಯುತ್ತಾ ಬೆಳಕಿಲ್ಲದವನು ಯೆಹೋವನ ನಾಮದಲ್ಲಿ ಭರವಸೆ ಬಿಟ್ಟು ತನ್ನ ದೇವರನ್ನು ಆಧಾರ ಮಾಡಿಕೊಳ್ಳಲಿ. ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡು. ಹಲ್ಲೆಲೂಯ. ಯಾರ ಮಾತನ್ನ ಕೇಳುವವನು? ದೇವರ ಸೇವಕನ ಮಾತನ್ನ ಕೇಳುವವನ. ಅವನ ಜೀವನ ಹೇಗಿರ್ತದೆ ಗೊತ್ತಾ? ಇನ್ನು ಸಾರಿ ಓದಮ್ಮ. ನಿಮ್ಮೊಳಗೆ ಯಾವನು ಯೆಹೋವನಲ್ಲಿ ಭಯಭಕ್ತಿ ಇಟ್ಟು. ಯಾರಲ್ಲಿ ಮೊದಲು ಭಯಭಕ್ತಿ ಇಡಬೇಕು? ದೇವರ ಸೇವಕರಿಗಿಂತ ಮೊದಲು ಯಾರಲ್ಲಿ ಭಯಭಕ್ತಿ ಇಡಬೇಕು? ದೇವರ ಸೇವಕರನ್ನು ಈ ಸ್ಥಳದಲ್ಲಿ ಯಾಕೆ ನಿಲ್ಲಿಸ್ತಾರೆ ಗೊತ್ತಾ? ಆತನ ಬಾಯಾಗಿ ಇಲ್ಲಿ ನಿಂತು ನಾನು ಸ್ವಲ್ಪ ಸಮಯ, ಇನ್ನು 2-3 ನಿಮಿಷಗಳಲ್ಲಿ ನನ್ನ ಸಂದೇಶ ಮುಗಿಯುತ್ತೆ, ಕೆಳಗಡೆ ಬಂದು ನಾನು ಮಾತನಾಡುವಾಗ ನನ್ನ ಭಾಷೆನೇ ವ್ಯತ್ಯಾಸವಾಗಿರುತ್ತೆ. ಹಲ್ಲೆಲೂಯ. ನನಗೆ ಬಾಯಾಗಿ ಇಲ್ಲಿ ನಿಲ್ಲಿಸ್ತಾ ಇದ್ದಾನೆ. ಇವತ್ತು ದೇವರು ನಿಮ್ಮ ಸಂಗಡ ಏನೆಲ್ಲ ಮಾತನಾಡ್ತಾ ಇದ್ದಾನೋ ಆ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿದರೆ ನಿಮ್ಮ ಬದುಕು ಹೇಗಿರ್ತದೆ ಗೊತ್ತಾ? ಕತ್ತಲೆಯಲ್ಲಿ ಸದಾ ಬೆಳಕಾಗಿರುವಂಥದ್ದಾಗಿದೆ. ಹಲ್ಲೆಲೂಯ. ಕತ್ತಲೆಯಲ್ಲೂ ಸದಾ ಬೆಳಕಾಗಿರುವಂಥದ್ದಾಗಿದೆ. ಇದುವರೆಗೆ ದೇವರ ವಾಕ್ಯವನ್ನು ನಾವು ಪ್ರಕಟಪಡಿಸಿದ್ದೇವೆ. ಈ ವಾಕ್ಯಗಳಲ್ಲಿ ನಿಮ್ಮ ಅರಿವಿಗೆ ಬಂದ ಹಾಗೆ ದೇವರನ್ನೇ ಇಲ್ಲಿ ಪ್ರಭಾವ, ದೇವರನ್ನೇ ಪ್ರಕಾಶ, ದೇವರ ವಾಕ್ಯವನ್ನೇ ಇಲ್ಲಿ ಎತ್ತಿ ಹಿಡಿದಿದ್ದೇವೆ. ದೇವರು ನಮ್ಮ ವಿಷಯದಲ್ಲಿ ಇದನ್ನೇ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾನೆ. ಒಂದು ವೇಳೆ ನಿನ್ನ ಬದುಕಿನಲ್ಲಿ ಇವತ್ತು ಕತ್ತಲೆ ಆವರಿಸಿರುವುದಾದ್ರೆ, ನಿನ್ನ ಮುಖ ಲಜ್ಜೆಗಟ್ಟಿರುವುದಾದ್ರೆ, ಅವಮಾನವನ್ನು ಹೊಂದಿರುವುದಾದರೆ ಅದಕ್ಕೆ ಕಾರಣ ದೇವರನ್ನ ಬಿಟ್ಟು ನೀನಿರುವುದರಿಂದ, ದೇವರ ಶಬ್ದ ನೀನು ಕೇಳದೆ ಇರುವುದರಿಂದ, ದೇವರ ಸ್ವರಕ್ಕೆ ನೀನು ಹೋಗೊಡೋದ್ರಿಂದ ಇವತ್ತು ನಿನ್ನ ಮುಖ ಲಜ್ಜೆಗೆಟ್ಟಿದೆ. ಆದರೆ ಇವತ್ತು ದೇವರು ಹೇಳ್ತಿರುವಂಥ ಸಂಗತಿಯನ್ನು ಗೊತ್ತಾ? ಮೊದಲು ನೀನು ದೇವರ ಭಯಭಕ್ತಿ ಉಳ್ಳವನಾಗಿದ್ದುಕೊಂಡು ದೇವರ ಸೇವಕರು ಹೇಳುವಂಥ ವಾಕ್ಯಗಳನ್ನು ನೀನು ಗ್ರಹಿಸಿಕೊಂಡು ನಡೆದರೆ ನಿನ್ನ ಮುಂದಿರುವಂಥ ಕತ್ತಲೆಯನ್ನೇ ದೇವರು ಬೆಳಕು ಮಾಡುತ್ತಾನೆ. ಮುಂದೆ ಓದಮ್ಮ. ಆತನ ಸೇವಕನ ಮಾತನ್ನು ಕೇಳುವನು, ಕತ್ತಲಲ್ಲಿ ನಡೆಯುತ್ತಾ ಬೆಳಕಿಲ್ಲದವನು ಯೆಹೋವನ ನಾಮದಲ್ಲಿ ಭರವಸೆ ಇಟ್ಟು ತನ್ನ ದೇವರನ್ನು ಆಧಾರ ಮಾಡಿಕೊಳ್ಳಲಿ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡು. ಹಲ್ಲೆಲೂಯ. ಯಾರನ್ನು ಆಧಾರ ಮಾಡಿಕೊಳ್ಳಬೇಕು? ದೇವರನ್ನೇ ಆಧಾರ ಮಾಡಿಕೊಳ್ಳಬೇಕು. ನಾನು ಮುಗಿಸ್ತೇನೆ ಯೇಸುವಿನ ನಾಮದಲ್ಲಿ. ಇವತ್ತು ಎಷ್ಟು ಜನಕ್ಕೆ ನಂಬಿಕೆ ಇದೆಯೋ ಗೊತ್ತಿಲ್ಲ, ಆದರೆ
ನನಗೆ ನನ್ನ ದೇವರೇ ಸಹಾಯಕನಾಗಿದ್ದಾನೆ. ನನ್ನ ಮುಖ ಲಜ್ಜೆಗೆಡೋದಿಲ್ಲ. ನನ್ನ ಲೈಫಲ್ಲಿ ನಾಚಿಕೆಯ ಕಾರ್ಯಗಳು ಯಾವತ್ತೂ ಸದಾ ಬರೋದಕ್ಕೆ ದೇವರು ಬಿಡೋದಿಲ್ಲ. ಆದರೆ ಒಂದು ಕಂಡೀಷನ್ ಅನ್ನ ದೇವರು ಹಾಕ್ತಾ ಇದ್ದಾನೆ. ಯಾವಾಗ ಆತನು ಕೂಗುತ್ತಾನೋ, ಯಾವಾಗ ಆತನ ಶಬ್ದ ಬರುತ್ತದೋ, ಎಚ್ಚರಿಕೆಯಿಂದ ಕೇಳುವ, ಗ್ರಹಿಸಿಕೊಳ್ಳುವ ಶಕ್ತಿ ದೇವರು ನಮಗೆ ಕೊಡ್ಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿ. ಆತನನ್ನ ಬಿಟ್ಟು ಹೋಗುವಂತ ಕೆಟ್ಟ ಮನಸ್ಸು ನಮ್ಮ ಒಳಗಡೆ, ಯಾರ ಒಳಗಡೆನೂ ಬರಬಾರದು. ಆತನಿಲ್ಲದೆ, ಆತನ ಆಧಾರ ಇಲ್ಲದೆ, ಆತನ ಆಶ್ರಯವಿಲ್ಲದೆ ನಾವು ಯಾರು ಬದುಕೋಕ್ಕಾಗಲ್ಲ. ನಿನ್ನ ಮುಖ, ನಿನ್ನ ಊರಿನಲ್ಲಿ, ನಿನ್ನ ಸೇವೆಯಲ್ಲಿ, ನೀನು ಮಾಡುವಂತ ಕಾರ್ಯಗಳಲ್ಲಿ ಪ್ರಕಾಶಮಾನವಾಗಿರ್ಬೇಕಂದ್ರೆ ನಿನ್ನಲ್ಲಿ ಒಂದು ನಂಬಿಕೆ ಇರಬೇಕು, ನನ್ನ ದೇವರು ನನಗೆ ಸಹಾಯಕನಿದ್ದಾನೆ. ಮೇಲಕ್ಕೆ ಅದನ್ನೆತ್ತುಕೊಳ್ಳೋಣ. ದೇವರಿಗೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಹಲ್ಲೆಲೂಯಾ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ. ಗ್ಲೋರಿ ಜೀಸಸ್. ಯೇಸುವೇ ನನ್ನ ಸಾಯಕನು, ಭಯ ಪಡಬೇಡ ಮನವೇ, ಭಯ ಪಡಬೇಡ. ನಿನ್ನ ಮನಸ್ಸಿಗೆ ಹೇಳು, ಯೇಸುವೇ ನನ್ನ ಭಯ ಪಡಬೇಡ ಮನವೇ, ಭಯ ಪಡಬೇಡ. ರೋಗದಿ ದೇಹವು ಒಣಗಿದೆಯಾ, ಬಾಧೆಯಿಂದ ಬಳಲಿ ಹೋಗಿದೆಯ, ಅವಮಾನದಿಂದ ಮುಖ ಸೊರಗಿದೆಯಾ, ನಿಂದೆಯ ಮಾತಿಗೆ ನಾಚಿಕೆಯಾಗ್ತಿದೆಯಾ, ಯೆಹೋವಾ ಕೊರತೆಯೆಲ್ಲ ನೀಗಿಸುವ. ಎಲ್ಲರೂ ಏಸಯ್ಯಾರು ಕೊರತೆಯೆಲ್ಲ ನೀಗಿಸುವ, ಕೊರತೆಯೆಲ್ಲ ನೀಗಿಸುವ. ಯೇಸುವೇ ನನ್ನ ಭಯ ಪಡಬೇಡ ಮನವೇ, ಭಯ ಪಡಬೇಡ. ತಂದೆಯಾದ ದೇವರೇ, ಅಪ್ಪ ಕರ್ತನೇ, ನಮ್ಮ ಮಕ್ಕಳು ಯಾವತ್ತೂ ಸದಾ ಅವರ ಮುಖಗಳು ಸೊರಗಿರಬಾರದು ದೇವರೇ. ಅವರ ಮುಖಗಳು ಲಜ್ಜೆಗೆಡಬಾರದು ದೇವರೇ. ಅವರ ಮುಖಗಳು ದೇವರೇ ನಾಚಿಕೆಯಿಂದ ಅವಮಾನಕ್ಕೆ ಗುರಿಯಾಗಬಾರದು ದೇವರೇ. ಅಪ್ಪ, ಇವತ್ತು ಪ್ರತಿಯೊಂದು ಹೃದಯಗಳಲ್ಲಿ ನೀನು ಹೇಳಿದಿ, ನಾನೇ ನಿನಗೆ ಸಹಾಯಕನಾಗಿದ್ದೇನೆ ಎಂಬುದಾಗಿ. ಅಪ್ಪ, ನಿನ್ನನ್ನ ಬಿಟ್ಟು ಹೋಗಬಾರದು ದೇವರೇ. ಬಿಟ್ಟು ಹೋಗುವುದರಿಂದಲೇ ಅವಮಾನ, ನಿಂದೆಗಳು ನಮ್ಮ ಜೀವಿತದಲ್ಲಿ ಬರ್ತದೆ. ಅಪ್ಪ, ನಿನ್ನ ಕೂಗನ್ನ ಕೇಳುವ ಶ್ರವಣ ಶಕ್ತಿಯನ್ನು ನಮಗೆ ಅನುಗ್ರಹಿಸಿ, ಮುದಿಯದ ಒಂದೊಂದು ಕಾಲದಲ್ಲಿ ಸದಾ ಕರ್ತನೆ ನಮ್ಮ ನಾಲಿಗೆ ನಿಮ್ಮನ್ನು ಸ್ತುತಿಸುವ ಹಾಗೆ, ನಿನ್ನ ಸಹಾಯಕ್ಕಾಗಿ ಎದುರು ನೋಡುವ ಹಾಗೆ, ಶಿಕ್ಷಿತರ ನಾಲಿಗೆಯಾಗಿ ನಮ್ಮನ್ನು ಮಾರ್ಪಡಿಸಿ, ಅನೇಕ ಬಳಲಿದವರಿಗೆ, ಬಾಧೆಯಲ್ಲಿರುವಂಥವರಿಗೆ ದೇವರೇ ಕರ್ತನೆ ನಾವು ಸಂತೈಸುವ ಹಾಗೆ ನಮ್ಮನ್ನು ಬಲಪಡಿಸು ರಾಜ. ಅದು ವೇಳೆ ಈ ಪ್ರಾರ್ಥನೆಯಲ್ಲಿ ಬಂದಿರುವಂಥ ನನ್ನ ತಾಯಂದರಿಗೆ ಅವರ ಮಕ್ಕಳ ವಿವಾಹದ ವಿಷಯದಲ್ಲಿ ತಡೆಗಳಿರುವುದಾದರೆ, ಮಕ್ಕಳ ಭಾಗ್ಯವನ್ನು ಕಾಣದೇ ಇರುವಂತಹ ತಡೆಗಳಿರುವುದಾದರೆ, ದೇವ ಕರ್ತನೆ, ಈ ಸಂದೇಶವನ್ನು ಆಲಿಸುತ್ತಿರುವಂತಹ ಯಾವುದೇ ಸ್ಥಳದಲ್ಲಿ ಯಾರಾದರೂ ಅವಮಾನಕ್ಕೆ, ಲಜ್ಜೆಗೆ ಈಡಾಗಿರುವುದಾದರೆ ಅಂತ ಮಕ್ಕಳನ್ನ ಕರ್ತನೆ ಈಗಲೇ ನೀನು ಮುಟ್ಟಿ, ದೇವರೇ ಕರ್ತನೆ ಸ್ವಾಮಿ, ಅವರ ಅವಮಾನದ ಮುಸುಕನ್ನು ತೆಗೆದು, ನಾನಿದ್ದೇನೆ, ನಾನೇ ನಿನಗೆ ಸಹಾಯಕನೆಂಬುದಾಗಿ ನಿನ್ನ ಮಕ್ಕಳನ್ನು ಬಲಪಡಿಸಿ ನಡೆಸುವಂತವನ ಈ ವಾರ ಪೂರ್ತಿ ದೇವ ಕರ್ತನಿನ ಮಕ್ಕಳಾಗಿರುವಂತಹ ನಾವು ಅನೇಕರಿಗೆ
ಸಂತೈಸಿ ನಿನ್ನ ಸನ್ನಿಧಾನದಲ್ಲಿ ಕರ್ಕೊಂಡು ಬರಲಿಕ್ಕಾಗುವಂತೆ ನಮ್ಮ ನಾಲಿಗೆ ನಿನ್ನ ಅಭಿಷೇಕದಿಂದ ತುಂಬಿಸು. ನಡೆಯುವಂತ ದೇವರೇ ಕರ್ತನೆ, ಮುಂದಿನ ಎಲ್ಲ ವಿಧವಾದಂಥ ಪರಿಶುದ್ಧವಾದ ಕಾರ್ಯಗಳಿನ ಪ್ರಸನ್ನತೆ ಬಲವಾಗಿ ಚಲಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ.